ಸರ್, ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಈ ಪ್ರಕರಣದಲ್ಲಿ ಕರೀತಾ ಇದ್ದಿದ್ದು ಸೊ ತನಿಖೆಯಲ್ಲಿ. So? ಬಟ್ ಅದರಲ್ಲಿ ಲೂಪ್ ಹೋಲ್ಸ್ ಗಳೀಗ ಯಾರು ಹೇಳಿ? ನಿಮ್ಗೆ ಫೋನ್ ಮಾಡಿದ್ರ ಜಡ್ಜ್? ಅಲ್ಲ ಸರ್, ಇಲ್ಲಿ ಪಾಯಿಂಟ್ಸ್ ಜಡ್ಜ್ ಫೋನ್ ಮಾಡಿದ್ರ? ಅಲ್ಲ, ಜಡ್ಜಿಂದು ಬೈಲ್ ಆರ್ಡರ್ಸ್ ಇಸ್ ನಾಟ್ ಫೈನಲ್ ಆರ್ಡರ್. ಗೊತ್ತು, ಎಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ. ಓಕೆ, ಈ ಭ್ರಮೆಗೆ ಬರಬೇಡಿ ಯಾರುವೆ. ಸುಮ್ಮನೆ ನೀವುಗಳು ನಿಮ್ ತೋಚ್ದಂಗೆಲ್ಲ ಮಾತಾಡಿದ್ರೆ ಆಗಲ್ಲ. ಇಲ್ಲ, ಇವೆಲ್ಲ ಮಾಮೂಲು. ಕಂಟ್ರೋಲ್ ಆದೇಶದ ಪ್ರತಿ ಇಲ್ಲಿ ಜಾಮೀನು ಆದೇಶ. No bail order can influence the trial court. That is the fundamental cardinal principle. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶ. ಅದು ಯಾರ್ದಾರು ಆಗಿರ್ಬೋದು, ಈ ಪ್ರಕರಣ ಅಲ್ಲ ಹೇಳ್ತಿರೋದು ನಾನು. ಯಾವ ಪ್ರಕರಣ ಆದ್ರೂ ಅಷ್ಟೇ. ನೋ, ದಟ್ ಇಸ್ ನಾಟ್ ದಿ ನಿಂತರ ನಾಚಿಕೆ ನಾಟ್ಪಡ ಅಂತ ಮಾಡಿಲ್ಲ. ಪೂರಯ್ಯ ಸಾಕು, ನೀವು ಮಾತಾಡಿ. ಆ ಪದ ತೆಗೀರಿ ಸರ್, ವಾಪಸ್ ತರಿಸಿ. ಏನ್ ನಾಚಿಕೆ ಆಗಂತ ನಾನೇನ್ ಮಾಡಿದೀನಿ? ಬೇಲೆ ಆಗಬಾರ್ದಿತ್ತು ಅನ್ನೋ ಮನಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದೀರಿಯಲ್ಲ? ಬೇಲೆ ಆಗೇ ಆಗ್ತಿತ್ತು ಅಂತ ನನ್ನ ವಾದ ಯಾವತ್ತೋ ಒಂದಿನ. ಓಕೆ, ಕೆಲವರಿಗೆ ಅದು ಬೇಗ ಆಗಿದೆ ಅಂತ ಅನಿಸ್ತಿರ್ಬೋದೇನೋ. ಇಷ್ಟೆಲ್ಲ ಸಾಕ್ಷ್ಯಗಳನ್ನ ಇವರು ಪೊಲೀಸ್ನವ್ರು ತಂದಿದ್ದರಿಂದ, ಬಟ್ ಅವರ ಪರವಾಗಿರೋರಿಗೆ 6 ತಿಂಗಳು ಒಳಗಿದ್ದವ್ರಿಗೆ ಹೊರಗೆ ಬಂದ್ರಲ್ಲ, ತಡ ಆಯ್ತು ಅಂತ ಅನಿಸ್ತಿರ್ಬೋದೇನೋ. ಒಂದ್ ರೌಂಡ್ ಸುಬ್ರಹ್ಮಣ್ಯನ್ ತರ ರೌಂಡ್ ಹೊಡ್ಕೊಂಡು ಬರೋದು ತಪ್ಪಿದೆ ಅಷ್ಟೇ. ನಾನು ಸುಮ್ ಕೂರೋ ಮಗ ಅಲ್ಲ. ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ಅಲ್ಲಿಂದ ಸುಪ್ರೀಂ ಕೋರ್ಟು, ಅಲ್ಲಿಂದ ರಿವರ್ಸ್ ಲೋಯರ್ ಕೋರ್ಟು, ಅಲ್ಲಿಂದ ಹೈಕೋರ್ಟು, ರೌಂಡ್ ನಿಂತಿದೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಬೈಲ್ ಆರ್ಡರ್ ನೋಡ್ಬಿಟ್ಟು ಅದೇ ಫೈನಲ್ ಆರ್ಡರ್ ಅವ್ರು ದೋಷಿ ಅಲ್ಲ ನಿರ್ದೋಷಿ ಅಂತ ನಿರ್ತಿರ್ಥ ಆಗೋಯ್ತು ಅಂತ ಯಾರಾದ್ರೂ ಸಂಭ್ರಮ ಪಡೋಕೆ ಪಟಾಕಿ ಹೊಡೆಯೋ ಗಿರಾಕಿಗಳಿಗೆ ಹೇಳ್ತಿರೋದು ಇದನ್ನ ನಾನು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅದನ್ನ ಗಮನಿಸಿ ಬೇಲಿಗೆ ಯೋಗ್ಯ ಅಂತ ಹೇಳಿರಬಹುದು. ಯಾರೋ ಆರೋಪಿ ಅದಕ್ಕೆ ಇರಬಹುದು ಅಂತ ಹೇಳಿರಬಹುದು. ಮಾಡಿಲ್ಲ ಅಂತ ಎಲ್ಲಿದೆ? ಮಾಡಿಲ್ಲ ಅಂತ ಎಲ್ಲಿದೆ? ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಎತ್ತರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ? ಡಿಸೈಡ್ ಮಾಡಲ್ಲ. ನಾನು ಪಟಾಕಿ ಹೊಡಿತಿರೋರು ಹೇಳ್ತಾ ಇರೋದು ಮಾಡಬೇಡಿ. ಇದು ಆ ಸಂಭ್ರಮದಲ್ಲ. ಅದೆಲ್ಲ ನನ್ಗೆ ಯಾಕೆ ಏನಾತ್ಲ ಅಂತಮ್ಮ? ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗೀತು. ಸ್ಟಿಲ್ ಇನ್ನೂ ಆರೋಪಿಯಾಗೇ ಇದ್ದಾರೆ. ಅವ್ರು ಇನ್ನೂ ಆರೋಪಿನೇ ಇರ್ತಾರೆ. ಟ್ರಯಲ್ ಕೋರ್ಟ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಮೀಟರ್ ಬೇಕು, ಮೀಟರ್ ಪರನೂ ಆಗ್ಬೋದು, ವಿರುದ್ಧನೂ ಆಗ್ಬೋದು. ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ. ಓಕೆ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ.